RC ಮೀಟಿಂಗ್ನಲ್ಲಿ ಅಪ್ರಾಕ್ಸಿಮೇಟ್ಲಿ 1 TMC 12,000 ಅಂದರೆ 11,000ಕ್ಕೆ 1 TMC ಆಗುತ್ತೆ. 12,000 ಕ್ಯೂಸೆಕ್ಸ್ನ ಪರ್ ಡೇ ಬಿಡಬೇಕು ಅಂತೇಳಿ ಆದೇಶ ಆಗಿದೆ. ಈಗಾಗಲೇ ಕಳೆದ ಮೊದಲನೇ ಮೀಟಿಂಗ್ನಲ್ಲಿ 3,500 ಕ್ಯೂಸೆಕ್ಸ್ ಬಿಟ್ಟಾಗಲೇ ಕಷ್ಟ ಆಗಿ ನಾವು ಬಿಡಲಿಕ್ಕಾಗಿಲ್ಲ. ಜೊತೆಗೆ ಅದೇ ಟೈಮ್ನಲ್ಲಿ ಮಳೆ ಬಿದ್ದು ಕಬಿನಿಯಿಂದ ಜಾಸ್ತಿ ಹೋಗಿದೆ. ನನಗೆ ಇವತ್ತು ಕಬಿನಿಯಿಂದ ಎಷ್ಟು ಹೋಗ್ತಾ ಇದೆ ಅಂತ ನಾನು ಈಗ ತಾನೇ ಬಂದೆ, ಜಸ್ಟ್ ಎಂಟ್ರಿ ಫೋನಲ್ಲಿ ಕೇಳಿದೆ. ಅಷ್ಟೊತ್ತಿಗೆ ನಾನು MDಗೆ ಮಾತಾಡೋಣ ಅನ್ನೋ ಹೊತ್ತಿಗೆ ನೀವು ತಿಳ್ಕೊಂಡಿದ್ದೀರಿ. ಬಹುಶಃ ಈಗ ಎಷ್ಟು ಹೋಗ್ತಾ ಇದೆ ಅಂತ ನಿಮಗೂ ಗೊತ್ತಿದೆ ಅಂತ ಕಾಣುತ್ತೆ. ಸೊ ಇನ್ಫ್ಲೋ ಬಂದರೆ ಮಳೆ ಬಿದ್ದರೆ ನಮಗೇನು ತೊಂದರೆ ಇಲ್ಲ. ಮಳೆ ಬೀಳದೆ ಕಡಿಮೆ ಆಯ್ತಾ ಬಂದರೆ ಇನ್ಫ್ಲೋ ಕಬಿನಿನಲ್ಲಿ, ಆರಂಗಿನಲ್ಲಿ, ಹೇಮಾವತಿನಲ್ಲಿ, KRSಲ್ಲಿ ನಿಂತೋದ್ರೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ನಾವು ತಿರ್ಗಾ CWMAನೂ ಇದೇ ಕೊಡ್ತಾರೆ, CWRCನೂ ಇದೇ ಕೊಡ್ತಾರೆ. ನಾವೀಗಾಗಲೇ ಸುಪ್ರೀಂ ಕೋರ್ಟ್ ಹೋಗಬೇಕು ಅಂತೇಳಿ ಆಲೋಚನೆ ಮಾಡಿರೋದ್ರಿಂದ ನಮ್ಮ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಈಗಾಗಲೇ ಒಂದು ಆಲೋಚನೆ ಮಾಡಿರ್ತಾರೆ. ಇವತ್ತು ಮೀಟಿಂಗ್ ಇದೆ, ನಂತರ ಅದು ತೀರ್ಮಾನವನ್ನು ತಗೋತೀವಿ. ಈಗ ಸದ್ಯಕ್ಕೆ ಬಹುಶಃ ಮುಖ್ಯಮಂತ್ರಿಗಳು ಈ ಒಂದು ಕೂಡಲೇ ತೀರ್ಮಾನ ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಜಲಸಂಪನ್ಮೂಲ ಇಲಾಖೆಗೆ ಮತ್ತು CWRC ಮುಂದೆ, ನಮ್ಮ CWMA ಮುಂದೆ ನಮ್ಮ ಅಧಿಕಾರಿಗಳು ಮತ್ತು ಲೀಗಲ್ ಟೀಮು ಫೈಟ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ ಅಂತ ನನ್ನ ಅನಿಕೆ. ಬಟ್ ಎನಿವೇ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾರೆ. ಗುರುವಾರದಿಂದ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ. ಖಾತೆ ಹಂಚಿಕೆ ಆಗಿಲ್ಲ. ಯಾರು ಯಾವ ಖಾತೆ ಯಾವ ಇಲಾಖೆ ಉತ್ತರ ಕೊಡಬೇಕು? ಎಲ್ಲ ಕೊಡ್ತೀವಿ. ಸರ್ಕಾರ ಕೊಡ್ತೀವಿ. ಖಾತೆ ಹಂಚುತ್ತಾರೆ ಮುಖ್ಯಮಂತ್ರಿಗಳು. ಆದಷ್ಟು ಇವತ್ತೇ ಕೊಡ್ಬೋದು ಅಥವಾ ನಾಳೆ ಕೊಡ್ಬೋದು ಅಂತ ಉತ್ತರ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ. ಗೊಂದಲ ಏನಿಲ್ಲ. ಸಹಜವಾಗಿ ಹೊಸ ಮಂತ್ರಿಮಂಡಲ ಎಕ್ಸ್ಪೆನ್ಷನ್ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ. ಇವತ್ತೆಲ್ಲ ಸೆಟ್ಲು ಮಾಡ್ತಾರೆ, ಸಂಜೆ ಒಳಗೆ ಆಗುತ್ತೆ ಇಟ್ಕೊಂಡು. ನಾಳೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಸಚಿವರು 4 ಗಂಟೆಗೆ. ಹೌದು, ಏನು ವಿಚಾರ ಮುಖ್ಯಮಂತ್ರಿಗಳು ಗೊತ್ತಿರುತ್ತೆ. ಅಲ್ಲಿ ಹೋದಾಗ ನಮಗೆ ಗೊತ್ತಿರುತ್ತೆ. ಹೋಗಿ ಬಂದಮೇಲೆ ಹೇಳ್ತೀನಿ.